ಇಂಥವನ್ನೆಲ್ಲ ನಂಬ್ಕೊಂಡ್ರೆ ಪ್ರಯೋಜನ ಇಲ್ಲ. ಹೇಗಾದರೂ ಮಾಡಿ ಯೋಗಾನಂದ ಮಹರ್ಷಿಗಳನ್ನ ಮೀಟ್ ಮಾಡಲೇಬೇಕು. ಬರ್ತೀಯ ಅಲ್ವಾ? ಬಂದಾಗ ನಿನ್ನ ಜೋಕಾಲಿ ಕೂರಿಸಿ ನಾನೇ ನನ್ನ ಕೈಯಾರ ನನ್ನ ಕೈ ತುತ್ತಾಕ್ತೀನಿ. ನಾನಂತದ್ದು ಮಂಗಳ ಅಂತದ್ದು. ಸರಿ ರವೈನೆ? ನನಗ್ ತಿನ್ಸಲ್ವಾ ಅಪ್ಪಯ್ಯ? ಅಪ್ಪಯ್ಯ ನಾನ್ ತಿನ್ನಿಸ್ಲಾ? ದೂರ ಎಷ್ಟು ಸಿಡ್ದು ಹೋಗ್ತೀಯ ಮುದ್ಕ. ಆಯ್ತಾಯ್ತು. ಅಪ್ಪಯ್ಯ ನಿನ್ನ ನೋಡೋದಕ್ಕೆ ಅಣ್ಣಯ್ಯ ಬಂದಿದ್ನಂತೆ. ನೋಡು, ಅವನ್ ಕೇಳ್ದ ಅಂತ ಏನೇನೋ ಬರ್ದ್ಕೊಡೋಕ್ ಹೋಗ್ಬೇಡ. ಅವನ್ಗೆ ನಿನ್ನ ಕಂಡ್ರೇನೆ ಆಗಲ್ಲ. ಯಾವಾಗ್ಲೂ ನಿನ್ನ ಬಾಯಿಗೆ ಬಂದಾಗ ಬೈಕೊಳ್ತಾನೆ ಇರ್ತಾನೆ. ಹಾಡ್ ಬಿದ್ದ ಮಕ್ಕಳು. ಅವನ್ಗೊಂದ್ ಬಿಡ್ಗಾಸು ಕೊಡ್ಬೇಡ. ಹಾಗೇನಾದ್ರೂ ಕೊಡೋದಿದ್ರೆ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೀ. ಯಾಕಂದ್ರೆ ನಾನು ನಿನ್ ಮುದ್ದಿನ ಮಗಳಲ್ವಾ. ಅಯ್ಯಯ್ಯೋ, ನನ್ನ ತಮ್ಮನ ಫೋಟೋ ಎಷ್ಟು ಧೂಳಾಗಿದೆ. ಆದಿಪುಟ್ಟ ಬಂಗಾರ ನನ್ನ ಆದಿತ್ಯ ಮೈಲ್ಗೆ ಆಗ್ಬಿಡ್ತಾನೆ. ಹೋದ ಜನ್ಮದಲ್ಲಿ ನಾನು ಇವರು ಪಗಡೆ ಆಡ್ತಿದ್ದೆ. ರೀ, ನಾನು ಈ ಏರಿಯಾಗೆ ಬರ್ತಿರೋದೇ ಮೊದಲನೇ ಸಲ. ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ಆಯ್ತಾಯ್ತು. ಆದಿತ್ಯ, ಆದಿತ್ಯ, ನೀನ್ ಹೇಳಿದ್ ನಿಜ. ನಾವಿಬ್ರು ಪಗಡೆ ಆಡ್ತಿದ್ವಿ. नहीं रमा जी। माँ 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 तुम ठीक हो ना माँ? बे माँ को क्यों मारा बे? साला तू बोल बोल। उसकी मोबाइल स्विच ऑफ हो चुका है। मुझे मेरी वसुंधरा चाहिए।
दीजिए ना, छोड़ दीजिए ना, छोड़ ये क्या कह रहे हैं आप? छोड़ दीजिए, मर जाएगा वो। छोड़ दीजिए। आप आ गया तू? कहाँ है तेरी बेटी? बोल। मुझे धोखा करके उस आदित्य के साथ कोलकाता जाती है और मोबाइल स्विच ऑफ करती है। छोड़ो उनको, छोड़ो, छोड़ दो उनको, छोड़ो, छोड़ दो उनको। छोड़ दीजिए सब, छोड़ दीजिए सब, छोड़ दीजिए सब। बोल, मुझे मेरी वसुंधरा चाहिए। बोल। अयो साइज पड़ता ಇವನು ಬಿಡು, ನಮ್ಮ ಯಜಮಾನರನ್ನ ಬಿಟ್ಬಿಡು, ಬಿಟ್ಬಿಡು ನಮ್ಮ ಯಜಮಾನರನ್ನ. ನೀನು ನೆಗೆದು ಬಿದ್ದು ಹೋಗ, ನಿಂಗೆ ಆಪತ್ತು ಬಂದು ಚಾಪೆ ಸುತ್ಕೊಂಡು ಹೋಗ, ಹೋದಾರಿಗೆ ಹಿಂಗಂಗಾಗ ಮಲ್ಲಾಗಿರೋ ಬರೋ ಕಿತ್ತೋದ್ ಬಿಕ್ನಾಸಿ ನನ್ನ ಮಗನೇ. ನೀನು ಹಾಳಾಗಿ ಹೋಗ್ತೀಯ. ನಿನ್ನ ಹೆಣನ ನರಿ ನಾಯಿ ಕಿತ್ತು ತಿನ್ನೋ ಸಾವು ಬರ್ತದೆ ನಿಂಗೆ. ನನ್ನ ಯಜಮಾನ್ರ ಬಿಡು, ಬಿಡು. पापा, अपने सबकी जान भीख मांग रहा है तू? हूँ कणो, निन मने कायवागा नी ये कुटोगा। अच्छा, इसे छोड़ दूंगा, लेकिन मुझे मेरी वसुंधरा मिलना ही चाहिए। My boys are there in Kolkata and they are searching for her. आज रात से पहले वो मिलना ही चाहिए, नहीं तो ಹುಡುಕು ಮಗನೇ ಹುಡುಕು. ನೀನು ಹುಡುಗರು ಕಣ್ಣಿಗೆ ದುರ್ಬಿನ್ ಹಾಕೊಂಡು ಹುಡುಕಿದ್ರು ನಮ್ಮ ವಸುಂಧರಮ್ಮನ ಸುಳಿವು ಸಿಕ್ಕಾಕಿಲ್ಲ ನಿಮಗೆ. ಹುಡುಕಿ ಹುಡುಕಿ ಸಾಯ್ರಿ ಮಕ್ಕಳ. ऐसा क्यों किया बेटी? क्यों चली गई तू? ಏನ್ ಮಾಡ್ಲಿ, ಆ ಚಲ್ಪತಿ ಬೇರೆ ಆಸೆ ತೋರಿಸಿ ಕೈ ಬಿಟ್ಬಿಟ್ಟ. ಈಗ ಹಳೆ ಹೆಂಡತಿ ಸರ್ಗೆ ಗತಿ ಅನ್ನೋ ಥರ ವಾಪಸ್ ಬಂದು ಆಯ್ಕೊಂಡು ತಿಂತಿದ್ದೀನಿ. ನಮ್ಮ ಮಾವ ಬೇರೆ ಬಾಯಲ್ಲಿ ಮೆಣಸಿನ್ಕಾಯಿ ಇಟ್ಕೊಂಡಿರೋ ನಂಗೆ ಮಾತಾಡ್ತಾನೆ. ಏನು ಮಾಡೋದು? ಸರಿ ಮಗ, ಎಲ್ಲರೂ ದುಡ್ಡು ಅಡ್ಜಸ್ಟ್ ಆಗತ್ತೆ ಅಂದರೆ ಹೇಳು, ಆಯ್ತಾ? ಬಾಯ್. ಓಹ್, ಏನಪ್ಪ ಮಾವನ ಮಗನೇ, ಚೆನ್ನಾಗಿದ್ಯಾ? ಇಲ್ಲ, ಚೆನ್ನಾಗಿರೋದು ಇಲ್ಲ. ಯಾಕೋ, ಟೈಫಾಯ್ಡು ಮಲೇರಿಯಾ ಏನಾರು ಅಡ್ಕಾಯಿಸ್ಕೊಳ್ತಾ? ತಮಾಷೆ ನಿಂಗೆ. ಇಲ್ಲಿ ನಮ್ಮ ಗತಿ ಏನಾಗ್ತಿದೆ ಯೋಚನೆನೇ ಇಲ್ಲ ಅಲ್ವಾ? ನಿನಗೇನಾಗಿದ್ಯಪ್ಪ? 6 ಅಡಿ ಅಜಾನುಬಾಹು, ಒಳ್ಳೆ ಕೆಲಸ, ಕೈ ತುಂಬ ಸಂಬಳ, ಒಳ್ಳೆ ರಾಜನ್ ಥರ ಇರ್ಬೇಕು ನೀನು. ರಾಜ ಪಕ್ಕ ಭಿಕ್ಷುಕನ ಥರ ಆಗಿದ್ದೀನಿ ನಾನು. ಅದು ನಿನ್ನ ತಂಗಿನ ಪ್ರೀತಿ ಮಾಡಿದ ತಪ್ಪಿಗೆ. ಆಗ್ತಿಲ್ಲ ಕಣ ಸಂಜು, ನಿಮ್ಮಿನ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದ್ದೀನಿ. ಅವಳನ್ನ ಬಿಟ್ಟು ಬೇರೆ ಹುಡುಗಿನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅಲ್ಲಿ ನೋಡಿದ್ರೆ ನಮ್ಮಪ್ಪ ಬೇರೆ ಹುಡುಗಿನ ಹುಡ್ಕೋದಕ್ಕೆ ಶುರು ಮಾಡಿದ್ದಾರೆ. ದುಡ್ಡು ಕಾಸು ಕೊಡೋ ಹುಡುಗಿನ ಕರ್ಕೊಂಬಂದು ಇವಳನ್ನ ಕಟ್ಕೊ ಅಂತಂದ್ರೆ ನಮ್ಮ ತಾಯಣ್ಣ ನನ್ನಿಂದ ಸಾಧ್ಯ ಇಲ್ಲ. ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ. ಥೂ ನಿನ್ನ ಬಿಡ್ತವನು. ಎಕ್ಸೈಟ್ ಆಗಿ ಏನೋ ಮಾತಾಡಬೇಡ. ಎಕ್ಸೈಟ್ಮೆಂಟ್ ಅಲ್ಲ ಕಣ ಸಂಜು, ಇಟ್ಸ್ ಅ ಕ್ವೆಶ್ಚನ್ ಆಫ್ ಮೈ ಲೈಫ್. ಮನಸ್ಸನ್ನ ಒಬ್ಳ ಜೊತೆ ಹಂಚ್ಕೊಂಡು ಮೈನ ಇನ್ನೊಬ್ಳ ಜೊತೆ ಹಂಚ್ಕೊಳ್ಳೋಕೆ ಆಗಲ್ಲ ಕಣೋ. ಹಂಚ್ಕೊ ಅಂತ ನಾನು ಹೇಳಿದ್ನ ಇವಾಗ. ಸ್ವಲ್ಪ ತಡ್ಕೊಳ್ಳೋ, ಇನ್ನೊಂದು ವಾರದಲ್ಲಿ ದುಡ್ಡು ಅಡ್ಜಸ್ಟ್ ಮಾಡ್ಬಿಡ್ತೀನಿ. ನಿಂಗೆ ಹೆಂಗೆ ಹೇಳಿ ನಾನು? ಯಾರಮ್ಮ ಇದು? ನನಗಿಂತ ಜಾಸ್ತಿ ವಯಸ್ಸಾಗಿದೆ ಈ ಫೋಟೋಗೆ. ನೀನಾಗಿ ನನ್ನ ಹತ್ರ ಬರಬೇಕು ಆದಿತ್ಯ. ಯಾರೋ ಕರೆದಂಗಾಗತ್ತೆ. ಯಾರು ಹತ್ರದಲ್ಲಿದ್ದಾರೆ ಅಂತ ಅನ್ಸುತ್ತೆ. ತಿರುಗಿ ನೋಡಿದ್ರೆ ಯಾರೂ ಇರಲ್ಲ. ಆದ್ರೆ ಯಾರು ಅಂತಾನೆ ಗೊತ್ತಾಗಲ್ಲ. ಅಲ್ಲಿ ಸಿಗ್ತಾಳಲ್ವಾ? ಸಿಗ್ತಾನಲ್ವಾ?